ಒಂದಷ್ಟು ಅಧಿಕಾರಿಗಳು ಈ ಪೂರ್ವಭಾವಿ ಸಭೆಗೆ ಬಂದಿರೋದ್ರಿಂದ ತಾಲೂಕಿನಲ್ಲಿರ್ತಕ್ಕಂಥ ದಲಿತ ಮುಖಂಡರು ನಾವೆಲ್ಲರೂ ಸೇರಿ ಈ ಸಭೆಯನ್ನು ಬಹಿಷ್ಕಾರ ಮಾಡಿರ್ತೇವೆ. ಮತ್ತೊಂದು ದಿನ ನಿಗದಿಪಡಿಸಬೇಕಂತ ಅನೇಕ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಸಭೆಗಳಲ್ಲಿ ಕೆಲವು ಅಧಿಕಾರಿಗಳು ಬರದೇ ತಮ್ಮ ಇರ್ತಕ್ಕಂಥ ಬೇಜವಾಬ್ದಾರಿ ತಂದ ಸನ್ನಿವೇಶಗಳನ್ನು ನಾವು ಸಾಮಾನ್ಯ ಎಲ್ಲ ಜಯಂತಿಗಳಲ್ಲಿ ನೋಡ್ತಿದ್ದೇವೆ. ಹಾಗಾಗಿ ಮಾನ್ಯ ಜಿಲ್ಲಾಡಳಿತ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ತಮಗೆ ಹೇಳಿಕೆ ನೀಡುವುದೇನೆಂದರೆ, ತಪ್ಪಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ತಾಲೂಕಿನಲ್ಲಿ ಅಂಥ ಅಧಿಕಾರಿಗಳು ಇರದಂಗೆ ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ಈ ದೇಶ ಕಂಡ 193 ರಾಷ್ಟ್ರಗಳಲ್ಲಿ ಜನಮೆಚ್ಚಿದ ನಾಯಕ ಯಾರಾದರೂ ಈ ದೇಶದಲ್ಲಿ ಈ ಜಗತ್ತಿನಲ್ಲಿದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಜಯಂತಿಯನ್ನು ಈ ವರ್ಷವೂ ಸಹ ನಾವು ಯಾವುದೇ ನೀತಿ ಸಂಹಿತೆಗಳಿಲ್ಲದೆ ಅತ್ಯಂತ ಸಂಭ್ರಮ ಸಡಗರದಲ್ಲಿ ಜಯಂತಿ ಆಚರಣೆ ಮಾಡಬೇಕು, ಸರ್ಕಾರಿ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಬೇಕು ಹೇಳಿ ನಾವು ಪ್ರತಿ ವರ್ಷ ಸಂಘಟನೆಯಲ್ಲಿ ಸೇರಿದರೂ ಸಹ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ರಾಷ್ಟ್ರ ನಾಯಕರ ಜಯಂತಿಯನ್ನು ನಾಮಕೆ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಖಂಡಿಸ್ತಿದ್ದೇವೆ. ಈಗ ಮತ್ತೊಂದು ಡೇಟ್ ಕರಲಿಕ್ಕೆ ಅನೇಕ ತಾಲೂಕಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಅಲ್ಲಿರ್ತಕ್ಕಂಥ ಬೀದರ್ಜೆ ನೌಕರು ಕಳಿಸೋದು, ಹೊರಗುತ್ತಿಗೆಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಕಳಿಸೋದು, ಈ ಥರ ಮಾಡ್ತಕ್ಕಂಥ ಷಂಡತಂತ್ರ ಮಾಡ್ತಕ್ಕಂಥದ್ದು. ಸುಳ್ಳೇನ ಆ ಸೈಟಲ್ಲಿದ್ದೀನಿ, ಈ ಸೈಟಲ್ಲಿದ್ದೀನಿ, ಯಾರ್ದಾರ ಜೊತೆಗೆ ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಈ ಸಭೆಯನ್ನು ನಾವು ಖಂಡಿಸಿದ್ದೀವಿ. ಮತ್ತೊಂದು ಸಭೆಯನ್ನು ಕರೆದು ತಾಲೂಕಿನ ಎಲ್ಲ ಅಧಿಕಾರಿಗಳನ್ನು ಕರೆದು ಆ ಸಭೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಡಳಿತವನ್ನು ಒತ್ತಾಯಪೂರ್ವಕವಾಗಿ ಒತ್ತಾಯಿಸ್ತಿದೆ. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೆ ಅಧಿಕಾರಿಗಳಿಗೆ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆ, ಅಂಬೇಡ್ಕರ್ ಕುಂದುಕೊರತೆ ಸಭೆ ಅಂದರೆ ನಿಷ್ಕಾಳಜಿ. ಯಾಕಂದ್ರೆ ನಮ್ಮ ದಲಿತರ ಕಂಡ್ರೆ ಅಷ್ಟು ನಿಷ್ಕಾಳಜಿನ ಇನ್ನು ಮುಂದೆ ಯಾವುದೇ ದಲಿತ ಪರ ಸಂಘಟನೆಗಳ ಒಂದು ಸಭೆ, ಸರ್ಕಾರಿ ಸಭೆಯಲ್ಲಿ ಬರ್ದೇರಂತ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತ ರಾಷ್ಟ್ರೀಯ ಹಬ್ಬ ಸಮಿತಿಯ ಅಧ್ಯಕ್ಷರಾದ ತಹಸೀಲ್ದಾರ್ ಅವರಿಗೆ ನಾವೆಲ್ಲ ಸಂಘಟನೆಗಳ ಪರವಾಗಿ